ಸಿದ್ದರಾಮಯ್ಯ ಸರ್ಕಾರದ ಬುಡಕ್ಕೆ ಬಿದ್ದ ಜಾತಿ ಜ್ವಾಲೆ. ಲಿಂಗಾಯತ ಶಾಸಕರ ರಾಜೀನಾಮೆಗೆ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿ. ಶಾಸಕರು ರಾಜೀನಾಮೆ ಅಸ್ತ್ರ ಬಳಸಿ ಅಂತ ಜಯಮೃತ್ಯುಂಜಯ ಶ್ರೀಗಳು ಕರೆ ಕೊಟ್ಟಿದ್ದಾರೆ. 7 ಲಿಂಗಾಯತ ಮಂತ್ರಿಗಳಿದ್ದೀರಿ, ನೇರವಾಗಿ ಮಾತನಾಡಿ. ಒಕ್ಕಲಿಗ ಲಿಂಗಾಯತ ಶಾಸಕರು ಒಟ್ಟಿಗೆ ಸಭೆ ಮಾಡಿ ವರದಿ ವಿರೋಧಿಸಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಅವರ ವರದಿ ಮೊದಲನೇದಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ. ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು, ಎಲ್ಲೇ ಒಂದು ಕಡೆ ಪ್ರಬಲ ಸಮುದಾಯಗಳ ಜನಗಣತಿಯನ್ನು ಕಾಂತರಾಜ್ ವರದಿಯ ನೆಪದೊಳಗೆ ಕಡಿಮೆ ತೋರಿಸಿ ರಾಜಕೀಯವಾಗಿ ಲಿಂಗಾಯತ ಸಮುದಾಯವನ್ನು ಕುಗ್ಗಿಸುವಂಥ ಒಂದು ಷಡ್ಯಂತ್ರ ಕರ್ನಾಟಕದಲ್ಲಿ ಭಾಳ ವರ್ಷ ನಡೀತಾ ಇದೆ. ಅದು ಇವತ್ತು ಕಾಂತರಾಜ್ ವರದಿ ಮೂಲಕವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಸ್ವಾಭಿಮಾನಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಭಾಳ ನಿರಾಶೆಯನ್ನು ಉಂಟು ಮಾಡಿದೆ. ಕಾರಣ, ವೈಜ್ಞಾನಿಕವಾಗಿ ಸತ್ಯಕ್ಕೆ ಹತ್ತಿರವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ತಯಾರು ಮಾಡಿದರೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ. 10 ವರ್ಷಗಳ ಹಿಂದೆ ಕೇವಲ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಪೂರ್ತಿಯಾಗಿ ಯಾವ ಮನೆಗಳಿಗೂ ಭೇಟಿ ಕೊಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.